ಇವತ್ತಿನ ಬಿಹಾರದ ತೀರ್ಪಿನಲ್ಲಿ ಬಿಹಾರದ ಮತದಾರ ಮಹಾಗಠಬಂಧನ್ನ ಗಂಟು ಮೂಟೆ ಕಟ್ಟಿ ಪಕ್ಕಕ್ಕಿಟ್ಟಿದ್ದಾನೆ. ಅಂಥ ಒಂದು ತೀರ್ಪನ್ನು ಬಿಹಾರದ ಜನತೆ ಇವತ್ತು ಕೊಟ್ಟಿರೋದು. ಎಂಥ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿಯನ್ನು ಎನ್ಡಿಎಗೆ ಕೊಟ್ಟಿದ್ದಾನೆ ಅಂತಂದರೆ, ಯಾಕಂದರೆ ಎಕ್ಸಿಟ್ ಪೋಲ್ಗಳು 3 ದಿನಗಳ ಮುಂಚೆ ಏನು ಬಂದಿತ್ತು, ಎನ್ಡಿಎ ಗೆಲ್ಲುತ್ತೆ ಅಂತ ಹೇಳಿತ್ತು. ಆದರೆ ಇಂಥ ಪರಿಪ್ರಮಾಣದಲ್ಲಿ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಆಗುತ್ತೆ ಅಂತ ಯಾವ ಎಕ್ಸಿಟ್ ಪೋಲ್ ಕೂಡ ಪ್ರೆಡಿಕ್ಟ್ ಮಾಡಿಲ್ಲ. ಬಟ್ ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಆಗಿದೆ, ಅದು ಪ್ರೂವ್ ಆಗಿದೆ. ಎನ್ಡಿಎ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದೆ, ಅಂದರೆ ಬರ್ತಾ ಇದೆ. ಆದರೂ ಇಂಥ ಪರಿಪ್ರಮಾಣದಲ್ಲಿ ಬರುತ್ತೆ ಅಂತ ಹೇಳಿ ಎನ್ಡಿಎ ನಾಯಕರಿಗೂ ಕೂಡ ಅಂದಾಜಿರಲಿಲ್ಲ. ಈ ಥರ ಸೋಲ್ತೀವಿ ಅಂತ ಹೇಳಿ ಮಹಾಗಠಬಂಧನ್ ನಾಯಕರಿಗೂ ಕೂಡ ಆ ಒಂದು ಅಂದಾಜಿರಲಿಲ್ಲ. ಇವತ್ತು ಮಹಾಗಠಬಂಧನ್ನ ನಾಯಕರು ತೀವ್ರ ಹತಾಶೆಗೊಳಗಾಗಿದ್ದಾರೆ ಬಿಹಾರದ ಫಲಿತಾಂಶದಿಂದಾಗಿ. ಇದರ ಎಫೆಕ್ಟ್, ಯಾಕಂದರೆ ಬಿಹಾರ ಚುನಾವಣೆಯನ್ನು ದಿಕ್ಸೂಚಿ ಅಂತ ಹೇಳಲಾಗ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ವರ್ಷಗಳಲ್ಲಿ ಎದುರಾಗುವಂಥ ಚುನಾವಣೆಗಳೇನಿದ್ದಾವೆ, ಬಾಕಿ ಇದ್ದಾವೆ, ಆ ಚುನಾವಣೆಗಳಿಗೆ ಇದು ದಿಕ್ಸೂಚಿ ಅಂತ ಹೇಳಲಾಗ್ತಾ ಇತ್ತು. 2024ರಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಂತಹ ಎನ್ಡಿಎ ಕೇಂದ್ರದಲ್ಲಿ ಎದುರಿಸ್ತಾ ಇರುವಂಥ ಮೊದಲ ಚುನಾವಣೆ, ಸಾರ್ವತ್ರಿಕ ಚುನಾವಣೆ. ಇದರಲ್ಲಿ ಇಂಥ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿಯನ್ನು ಎನ್ಡಿಎ ಪಡ್ಕೊಂಡಿದೆ. ಒಂದು ಸಿಂಹಪಾಲನ್ನು ಪಡ್ಕೊಂಡಿರೋದು 243 ಕ್ಷೇತ್ರಗಳಲ್ಲಿ 202. ಈ ಟ್ಯಾಲಿ ಪ್ಲಸ್ ಆರ್ ಮೈನಸ್ ಏನಾದರೂ ಆಗ್ಬೋದು. ಬಟ್ 2010ರ ಫಲಿತಾಂಶ ಏನಿತ್ತು, ಆ ಫಲಿತಾಂಶ ಮತ್ತೊಮ್ಮೆ ರಿಪೀಟ್ ಆಗಿದೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರೋದೇನು ಅಂತಂದರೆ, ಆಗ 2010ರಲ್ಲಿ JDU ಇದು ಬಿಗ್ಗೆಸ್ಟ್ ಪಾರ್ಟಿ ಆಗಿತ್ತು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು. ಆದರೆ ಈ ಬಾರಿ BJP ಆ ಪಟ್ಟವನ್ನು ಅಲಂಕರಿಸಿದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. 91 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನು ಸಾಧಿಸ್ಕೊಂಡಿದೆ. ಸೊ ಈಗ ಬಿಹಾರದಲ್ಲಿ ರಾಜಕೀಯ ಈಕ್ವೇಷನ್ಗಳು ಯಾವ ರೀತಿ ಇರ್ಬೋದು ಅನ್ನುವಂಥ ಕುತೂಹಲ ಇದೆ. ಮುಖ್ಯಮಂತ್ರಿ ಅಭ್ಯರ್ಥಿ ಇವರೇ ಅಂತ ಹೇಳಿ ಎನ್ಡಿಎ ಒಕ್ಕೂಟ ಅನೌನ್ಸ್ ಮಾಡಿರಲಿಲ್ಲ. ಆದರೆ ಅಮಿತ್ ಶಾ ಅವರು ಚುನಾವಣೆಯ ಪ್ರಚಾರದ ಕೊನೆಯ ಹಂತಗಳಲ್ಲಿ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ನಿತೀಶ್ ಕುಮಾರ್ ಅವರೇ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಎಲ್ಲೂ ಕೂಡ ಘೋಷಣೆ ಮಾಡಿರಲಿಲ್ಲ. ಆದರೆ ಈಗ ಎಲ್ಲವೂ ಆಯಾ ಜಾಗಕ್ಕೆ ಹೊಂದಿಕೊಳ್ತಾ ಇದೆ. ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಆಲ್ ಥಿಂಗ್ಸ್ ಆರ್ ಫಾಲಿಂಗ್ ಇನ್ ಟು ಪ್ಲೇಸಸ್ ಅಂತ. ಸೊ ಆ ಥರ ಇದೆಲ್ಲವೂ ಕೂಡ ಪೂರಕವಾಗಿ ನಿತೀಶ್ ಕುಮಾರ್ ಅವ್ರನ್ನೇ ಬೈ ಡಿಫಾಲ್ಟ್ CM ಆಗಿ ಆಯ್ಕೆ ಮಾಡುವಂಥ ಅನಿವಾರ್ಯತೆಗೆ ಈಗ ಎನ್ಡಿಎ ಒಕ್ಕೂಟ ಬಂದಿದೆ. ಯಾಕಂದರೆ ಸೆಂಟ್ರಲ್ ಟ್ಯಾಲಿಯನ್ನು ಯೋಚನೆ ಮಾಡಬೇಕು. ಅಲ್ಲಿ 293 ಇದೆ. ಅದರಲ್ಲಿ 20 ಕ್ಷೇತ್ರ JDUದೇ ಇರೋದು. ಅಕಸ್ಮಾತ್ ಏನಾದರೂ JDU ಆ್ಯಂಡ್ ನಿತೀಶ್ ಕುಮಾರ್ ಗೊತ್ತಿರೋ ಹಾಗೆ ಪಲ್ಟುರಾಮ್ ಅಂತ ಕೂಡ ಇದು ಖ್ಯಾತಿ ಅನ್ನೋದಕ್ಕಿಂತ ಅಪಖ್ಯಾತಿ ಅಂತ ಹೇಳ್ಬೋದು. ಆಗಾಗ ಅವರು ಶಿಫ್ಟ್ ಮಾಡ್ತಿರ್ತಾರೆ ಪಕ್ಷಗಳನ್ನು, ಸೈಡ್ಗಳನ್ನೆಲ್ಲ. ಈಗ ಅವರ ನಡೆ ಏನಾಗಿರುತ್ತೆ, ಅಕಸ್ಮಾತ್ CM ಅಂತ ಹೇಳಿ ಘೋಷಣೆ ಮಾಡಿಲ್ಲ ಅಂತಂದರೆ ಅದು ಕುತೂಹಲವನ್ನು ಮೂಡಿಸ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.